ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರೈತ ಮೋರ್ಚಾ ಬೃಹತ್ ಪ್ರತಿಭಟನೆ. ಇಂಡಿಪೆಂಡೆನ್ಸ್ ಸಂಗ್ರಾಮ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು. ಬೆಳೆ ಹಾನಿ ವಿಷಯದಲ್ಲಿ ತಾರತಮ್ಯ ಖಂಡಿಸಿ ಮತ್ತು ರೈತರ ಬೇಡಿಕೆಗಳನ್ನು ಕಡೆಗಣಿಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಕಲಾಭವನದಿಂದ ಪ್ರಾರಂಭಿಸಿ ಮಹಾನಗರ ಪಾಲಿಕೆ, ಅಂಜುಮನ್ ಸರ್ಕಲ್, ಸುಭಾಷ್ ರಸ್ತೆ, ಹಳೆ ಬಸ್ ನಿಲ್ದಾಣ, ಆಜಾದ್ ಪಾರ್ಕ್, ಜುಬ್ಲಿ ಸರ್ಕಲ್, ಕೋರ್ಟ್ ಸರ್ಕಲ್ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಪ್ರತಿಭಟನೆ ನಡೆಸಿದರು. ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ನಿಂಗಪ್ಪ ಸುತ್ತಗಟ್ಟಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ರಾಜೀವ್, ಶಾಸಕರಾದ ಎಂಆರ್ ಪಾಟೀಲ್, ಮಾಜಿ ಶಾಸಕರಾದ ಶಂಕರ್ ಪಾಟೀಲ್ ಮುನೇನ್ಕೊಪ್, ನಾಗರಾಜ್ ಚಬ್ಬಿ, ಸೀಮಾ ಮಸೂತಿ ಹಾಗೂ ಗುರು ಪಾಟೀಲ್ ಸೇರಿದಂತೆ ಅನೇಕ ರಾಜ್ಯ ಪದಾಧಿಕಾರಿಗಳು, ನೂರಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆ ವಿರೋಧಿಸಿ ಇವತ್ತಿನ ದಿನ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇತ್ತೀಚಿನ ದಿನದಲ್ಲಿ ಬೆಳೆ ಹಾನಿ ಆದಾಗ ಸರಿಯಾಗಿ ದುಡ್ಡು ಹಾಕಿಲ್ಲ, ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಗೋವಿನ ಜೋಳ ಇಷ್ಟೆಲ್ಲ ಬೆಳೆದ ಬೆಂಬಲ ಬೆಲೆ ಕೂಡ ಇವತ್ತಿನ ದಿನನೂ ಅನೌನ್ಸ್ ಮಾಡ್ದಂಗೆ ಕೇವಲ KMF ಮುಖಾಂತರ ಅಗದಿ ಕಡಿಮೆ ಕ್ವಿಂಟಲ್ ತಗೊಳ್ಳೋದ್ರ ಮುಖಾಂತರ ಅವರು ಆದೇಶ ಮಾಡಿದ್ದಾರೆ. ಅದು ಕೂಡ ಸಮಂಜಸ ಅಲ್ಲ. ನಮ್ಮ ಹೋರಾಟ ಇರೋದು 3,000 ರೂಪಾಯಿ, ಅವರು 2,400 ರೂಪಾಯಿ ಕೊಡ್ತೇವೆ ಅಂತ ಅನೌನ್ಸ್ ಮಾಡಿದ್ದಾರೆ. ಅದೂ ಇಲ್ಲ. ಖರೀದಿನೂ ಕೇಂದ್ರನೂ ಸ್ಟಾರ್ಟ್ ಆಗಿಲ್ಲ. ಬರೀ ಬೋಗಸ್ ಹೇಳಿಕೆ ಕೊಟ್ಟು ಸಿದ್ದರಾಮಯ್ಯನವರು ರೈತರನ್ನ ತಪ್ಪದಾರಿಗೆ ಎಳೆದು ರೈತರ ಮೇಲಿಂದ ಮೇಲೆ ಪ್ರಹಾರ ಮಾಡ್ತಾ ಯಾವುದೇ ರೀತಿಯಾದ ಸರ್ಕಾರದ ಸೌಲಭ್ಯಗಳು ಸರ್ಕಾರದಿಂದ ರೈತರಿಗೆ ಕೊಡ್ತಾ ಇಲ್ಲ. ಈ ಹಿಂದೆ BS ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವರಿದ್ದಾಗ 33,000 ರೂಪಾಯಿ ಬೆಳೆ ಹಾನಿಯನ್ನು ಕೊಟ್ಟರು. ಇವರು ಕೇವಲ ಕಣ್ವರಿಸೋ ತಂತ್ರ ಮಾಡಿ ಅದು ಸರಿಯಾಗಿ ಎಲ್ಲ ರೈತರಿಗೆ ಮುಟ್ಟದೇ ಇದ್ದರೂ ಕೂಡ ಸುಮ್ಮನೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ರೈತರಿಗೆ ತಪ್ಪು ದಾರಿ ಎಳೆದು ರೈತರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ರೈತರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಇವತ್ತಿನ ದಿನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ವತಿಯಿಂದ ರೈತರ ಪರವಾಗಿ ಹೋರಾಟವನ್ನ ಧಾರವಾಡ ಕಲಾಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಬೃಹತ್ ಮೆರವಣಿಗೆ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯ ಅವರು ಏನು ಸರ್ಕಾರ ಇದೆ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ರೈತರ ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳಿ ಭಾಷಣ ಮಾಡ್ತಾರೆ. ಆದರೆ ಅವರು ಬೆಳೆದಂಥ ಬೆಳೆಗೆ ಯಾವುದೇ ಯೋಗ್ಯವಾದಂಥ ರೇಟ್ ಇಲ್ಲ. ಇವತ್ತು ಗೊಂಜಾಳ ನಿನ್ನೆ ಕಣ್ಣು ಒರೆಸುವ ತಂತ್ರವನ್ನ ಮಾಡಿದ್ದಾರೆ. ಕೇವಲ ಒಬ್ಬ ರೈತನಿಂದ 5 ಕ್ವಿಂಟಲ್ ತಗೊಳ್ಳುವಂತ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿದ್ದಾರೆ. ಒಬ್ಬೊಬ್ಬ ರೈತ ಕನಿಷ್ಠ 50ರಿಂದ 100 ಕ್ವಿಂಟಲ್ ಬೆಳಿತಾನೆ ಇವತ್ತು ಗೊಂಜಾಳ. ಬೇರೆ 5 ಕ್ವಿಂಟಲ್ ತಗೊಂಡ್ರೆ ಅವಾಗ ನ್ಯಾಯ ಕೊಟ್ಟಂಗೆ ಆಗೋದಿಲ್ಲ. ಅದೇ ರೀತಿ ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಉಳ್ಳಾಗಡ್ಡಿ ಅಂತೂ ಯಾರು ಕೇಳೋರು ದಿಕ್ಕಿಲ್ಲ. ಅದಕ್ಕೆ ರೈತನ ಕಣ್ಣೀರು ಒರೆಸುವಂತ ಸರ್ಕಾರ ನಮಗೆ ಬೇಕು. ಇವರು ಇದೇ ರೀತಿ ಮಾಡ್ತಾ ಹೋದ್ರೆ ಬರುವ ಸೆಷನ್ದಲ್ಲಿ ಇದನ್ನ ಎದುರಿಸಬೇಕಾಗ್ತದೆ. ನಾವೆಲ್ಲ ರೈತರು ಬೆಳಗಾವಕ್ಕೆ ನುಗ್ಗಬೇಕಾಗ್ತದೆ. ಏನು ಅಧಿವೇಶನ ನಡೀತಾ ಇದೆ ಅಲ್ಲಿ ರೈತರ ಹೋರಾಟ, ರೈತರ ಶಕ್ತಿಯ ಪ್ರದರ್ಶನವನ್ನ ನಾವು ಮಾಡಬೇಕಾಗ್ತದೆ ಅಂತ ಈ ಮೂಲಕ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತ ರೈತರ ಗೋವಿನ ಜೋಳದ ಬೆಂಬಲ ಬೆಲೆಯನ್ನ ಕನಿಷ್ಠ 2,400 ರೂಪಾಯಿಗೆ ಏರಿಸಬೇಕು ಅಂತ ನಮ್ಮ ಹೋರಾಟ ಇದ್ರೂ ಸಹಿತ ಇವತ್ತಿನವರೆಗೂ ಖರೀದಿ ಕೇಂದ್ರವನ್ನ ಎಲ್ಲೂ ಸಹಿತ ಸ್ಥಾಪನೆ ಮಾಡ್ತಾ ಇಲ್ಲ. ಜೊತೆಗೆ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ರು ನಿನ್ನೆಯಿಂದ ಖರೀದಿ ಮಾಡಬೇಕು ಅಂತ ಹೇಳಿ ಮಾಡಿದ್ರ ಕನಿಷ್ಠ 5 ಕ್ವಿಂಟಲ್ ಮಾತ್ರ ಖರೀದಿ ಮಾಡಬೇಕು ಒಬ್ಬ ರೈತಂದು ಅಂತ ಹೇಳಿ ಅವ್ರು ಅನೌನ್ಸ್ ಮಾಡಿದಾರ. ಇವತ್ತ 5 ಕ್ವಿಂಟಲ್ ತೂಕದ ಬಂಗಾರದ ಆಭರಣಗಳ ಇವ್ರ ಮನ್ಯಾಗಿರೋ ಹೊತ್ನ್ಯಾಗ ಇನ್ನು ರೈತ ಧಾನ್ಯವನ್ನ ಬೆಳ್ಯಾಕತ್ತಾನ. ಕನಿಷ್ಠ ಒಂದು 50 ಕ್ವಿಂಟಲ್ ತಗೋಂತ ವ್ಯವಸ್ಥೆ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಮಾನ ಮರ್ಯಾದೆ ಇರ್ತಿತ್ತು. 5 ಕ್ವಿಂಟಲ್ ನಮ್ಮ ರೈತರು ಅದು ಯಾವುದೂ ಲೆಕ್ಕಲ್ಲ. ಅವ್ರಿಗೆ ಭಿಕ್ಷಾ ಹಾಕುವಂತ ಪರಿಸ್ಥಿತಿ, ಯಾರ ಕೇಳಿದ್ರೆ ಆಯ್ಗಾರ ಇವತ್ತು ಭಿಕ್ಷಾ ಕೊಡುವಂತ ಪರಿಸ್ಥಿತಿ ಆಗಿದೆ. ನಾವು 4 ಕ್ವಿಂಟಲ್ ಅಂತರ್ದಾಗ 5 ಕ್ವಿಂಟಲ್ ಬೆಂಬಲ ಬೆಲೆಗೆ ಇವ್ರು ಖರೀದಿ ಮಾಡ್ತೀವಿ ಅಂತಂದ್ರೆ ಈ ಸರ್ಕಾರಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ಕಾರಕ್ಕೆ ನಾಚಿಗೆ ಬರ್ಬೇಕು. 5 ಕ್ವಿಂಟಲ್ ಕೊಡೋದು ಖರೀದಿ ಮಾಡ್ತೇವೆ ನಾವು ಅಂತಂದ್ರೆ ಸರ್ಕಾರಕ್ಕೆ ನಾಚಿಗೆ ಆಗ್ಬೇಕು. ಇನ್ನ ಪರಿಹಾರ ಈ ವರ್ಷ ಇಷ್ಟು ದೊಡ್ಡ ಪ್ರಮಾಣದಾಗ ನೆರೆ ಬಂದು ಧಾರವಾಡ ಜಿಲ್ಲೆ, ಅಖಂಡ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕ ನೆರೆ ಒಳಗಿದ್ರು ಸಹಿತ ಇವತ್ತಿನವರೆಗೂ ಯಾರ ಖಾತೆಗೂ ಸಹಿತ ಸಿಂಗಲ್ ಪೈಸಾ ಪರಿಹಾರ ಹಾಕೋದಿಲ್ಲ ಅಂತಂದ್ರೆ ಈ ಸರ್ಕಾರಕ್ಕೆ ನಾಚಿಗೆ ಬರ್ತೈತೆ ಇಲ್ಲೋ, ಈ ಸರ್ಕಾರ ಅನ್ನ ತಿಂತೈತೆ ಇಲ್ಲೋ ಅಂತ ಅವ್ರನ್ನ ಕೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ಅವರೆಲ್ಲ ರೈತರ ಮಕ್ಕಳು, ಅವರೆಲ್ಲರೂ ಅನ್ನ ತಿಂತಿದ್ದಾರೆ, ನಾವು ಬೆಳೆದಿದ್ದನ್ನ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಆದ್ರೆ ಈ ಸರ್ಕಾರ ದಪ್ಪ ಚರ್ಮದ ನಾಚಿಗೇಡಿ ಸರ್ಕಾರ ಇವತ್ತು ತನಗ ಏನು ಬುದ್ಧಿ ತೋರಿಸ್ತೈತಿ ಆ ತರನಾಗಿ ರೈತರನ್ನ ನಡೆಸ್ಕೊಳಕತೈತಿ. ಅದಕ್ಕೆ ಬರುವ ದಿನಮಾನದೊಳಗ ದೊಡ್ಡ ಪ್ರಮಾಣದ ಹೋರಾಟ ಇವತ್ತ ಇದು ಟ್ರಯಲ್ ಅಂತ ಹೇಳಕ್ ನಾ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಏನಾರ ನಾವು ಕಲಾಭವನದಿಂದ ಧಾರವಾಡ ಡಿಸಿ ಆಫೀಸ್ ಹೊಂಟ್ರೆ ಟ್ರಯಲ್
ಬರುವ ದಿನಮಾನದೊಳಗೆ ಬೆಂಬಲ ಬೆಲೆಯನ್ನ ಮಾಡಿ ಸರ್ಕಾರ ಗೋವಿನ ಜೋಳವನ್ನ ಉತ್ತರ ಕರ್ನಾಟಕ ಬಹುದೊಡ್ಡ ಗೋವಿನ ಜೋಳ, ಭತ್ತ ಇರ್ಬೋದು, ಇವೆರಡು ದೊಡ್ಡ ಪೀಕ್ ನಮ್ಮ ಧಾರವಾಡ ಜಿಲ್ಲೆ ಒಳಗೆ ಇವ್ರ ಬೆಂಬಲ ಬೆಲೆಗೆ ಖರೀದಿ ಮಾಡಿ ಮತ್ತೆ ಖರೀದಿ ಕೇಂದ್ರವನ್ನ ಅತಿ ಶೀಘ್ರವಾಗಿ ಹೋಬಳಿ ಮಟ್ಟಕ್ಕೆ ಮಾಡಿ ಖರೀದಿ ಕ್ವಾಂಟಿಟಿಯನ್ನ 5 ಕ್ವಿಂಟಲ್ ಇದ್ದಿದ್ದನ್ನ ಕನಿಷ್ಠ 50 ಕ್ವಿಂಟಲ್ ಮಾಡದೆ ಹೋದ್ರೆ ಬರುವ ದಿನಮಾನದೊಳಗೆ ಏನಾದ್ರೂ ಉಗ್ರ ಪ್ರಮಾಣದ ಹೋರಾಟ ಆಗಿ ಏನಾದ್ರೂ ಅನಾಹುತ ಆದ್ರೆ ಇದಕ್ಕೆಲ್ಲದಕ್ಕೂ ಸರ್ಕಾರನ ಹೊಣೆ ಅಂತ ಹೇಳೋದಕ್ಕೆ ನಾ ಇಷ್ಟಪಡ್ತೇನೆ. ನಾನು ವಿನಂತಪೂರ್ವಕವಾಗಿ ಬೇಡಿಕೊಳ್ಳೋದು ಏನೆಂದರೆ, ಈ ಸರ್ಕಾರವು ನಮಗೆ ನಿಜವಾಗಿ ನಾಟಕ ಆಡ್ಕೊಂತ ಹೊಂಟ್ಬಿಟ್ಟತಿ. ಒಮ್ಮೆ ಅವ್ರು ಬರ್ತಾರ, ಇವ್ರು ಇರೋದ್ ಪಟ್ ಮಾಡಿ ಆಟ ಆಡ್ತಾರೆ. ಅವ್ರು ಬಂದಾಗ ಇವ್ರು ನಮಗೊಂದು ನಾಟಕದ ಪಡೆದೇ ಹೇಳಾಕತ್ಯಾರ ರೈತರಿಗೆ. ಅದಕ್ಕಾಗಿ ರೈತರು ಉದ್ಧಾರ ಆದ್ರೆ ಜಗತ್ತೇ ಉದ್ಧಾರ. ಇರಿಬಿ 80 ಕೋಟಿಗೆ ಅನ್ನ ಹಾಕುವಂತ ರೈತನ್ನ ಹತ್ಕಾಕತ್ಯಾರ. ಅದಕ್ಕಾಗಿ ಇದನ್ನ ಸರ್ಕಾರ ಯೋಗ್ಯ ನಿರ್ಣಯ ತಗೊಂಡು ರೈತನ ಬದುಕಿಸ್ಬೇಕು. ಇವರು ಕುರ್ಚಕ್ಕಾಗಿ ಬಡದಾಡಿ ನಮ್ಮನ್ನು ನಾಶ ಮಾಡೋದು ಬೇಡ. ನಮ್ಮನ್ನು ನಾಶ ಮಾಡಿದ್ರೆ ಜಗತ್ತಿನ ನಾಶ. ಅದಕ್ಕಾಗಿ ಇದನ್ನ ರೈತರು ಇದನ್ನ ಏನು ನಿರ್ಣಯಕ್ಕೆ ಬರೋ ಮಟ್ಟ ನಾವು ಇದನ್ನ ಒಂದು ಕಂಟ್ರೋಲಿಗೆ ತಗೊಂಡು ಅವ್ರನ್ನ ದಾರಿಗೆ ತರುವಂತ ವ್ಯವಸ್ಥೆ ನಾವು ಮಾಡಬೇಕು. ಇಲ್ಲಿಲ್ಲ ಅಂದ್ರೆ ನಾವು ಬದುಕೋದಿಲ್ಲ. ನೋಡ್ರಿ, ಒಂದು ಪಾಕೆಟ್ ಜೋಳಕ್ಕೆ 4 ಕಿಲೋಗೆ 1800. ಅವ್ರು 3000 ಅಂದ್ರೆ 10,000 ಅಂದ್ರೆ ಎಣ್ಣೆ ತಂದು ಹಾಕ್ಬೇಕು. 5,000-6,000 ಅಂದ್ರೆ ಗೊಬ್ಬರ ತಂದು ಹಾಕ್ಬೇಕು. ರೈತ ಬೆಳೆದ್ಲಿ ಅಂದ್ರೆ ಈ ನಾಟಕ ಆಡಕತ್ತಾರ. ವ್ಯಾಪಾರಸ್ಥರು ಐತ್ರಿ ಸರ್ಕಾರ, ರೈತರ ಬಗ್ಗೆ ಇಲ್ಲ. ವ್ಯಾಪಾರಸ್ಥರು ಕಟ್ಕೊಂಡು ಆಟ ಆಡಕತ್ಯಾರ ಇವ್ರು. ಅದಕ್ಕಾಗಿ ಇದನ್ನ ನಿರ್ಣಯ ಕೊಟ್ಟು ನಮ್ಮ ರೈತರನ್ನ ಉಳಿಸ್ಬೇಕಂತೇಳಿ ಸರ್ಕಾರಕ್ಕೆ 4 ಮಾತು ಹೇಳಿ ನಾನು ಮುಗಿಸುತ್ತೇನೆ. ನಮ್ಮ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಸಿದ್ದಪ್ಪ ಕುರುಬರ್ ಮನ್ಸೂರ್. ಇವತ್ತ ಧಾರವಾಡ ಜಿಲ್ಲಾ ಬಿಜೆಪಿ ವತಿಯಿಂದ ಕಡಪ ಮೈದಾನಿಂದ ಪಾದಯಾತ್ರೆ ಮುಖಾಂತರ DC ಅವರಿಗೆ ಒಂದು ಮನವಿ ಕೊಡಲಾಗದು. ಇವತ್ತು ರಾಜ್ಯ ಸರ್ಕಾರ ರೈತರ ವಿರೋಧ ಸರ್ಕಾರ. ಇವು ರೈತರಿಗೆ ಯಾವುದೂ ಸೌಲಭ್ಯ ಕೊಡ್ತಾ ಇಲ್ಲ. ಮಳೆ ಹಾನಿ ಆದರೂ ಮಳೆ ಹಾನಿ ಪರಿಹಾರ ಕೊಟ್ಟಿಲ್ಲ. ಹಾಗೂ ಕೇಂದ್ರದಿಂದ ಅನುದಾನ ಬಂದರೂ ರೈತರಿಗೆ ಅದನ್ನು ಮುಟ್ತಾ ಇಲ್ಲ. ಇಲ್ಲಿವರೆಗೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ರೈತರ ಕಷ್ಟ ಕೇಳೋರು ಯಾರಿಲ್ಲ. ಇವರು ರಾಜ್ಯ ಸರ್ಕಾರದವರು ತಮ್ಮ ಕುರ್ಚಿ ಸಂಬಂಧ ಹೊಡೆದಾಡಕತ್ತ ಕೂತಾರೆ. ಅದೇ ರೀತಿ ಇವತ್ತಿನ ಧಾರವಾಡ ಜಿಲ್ಲಾ ಬಿಜೆಪಿ ಎಲ್ಲ ಕಾರ್ಯಕರ್ತರು, ಶಾಸಕರು, ಮಾಜಿ ಶಾಸಕರು, ಮಹಾನಗರ ಪಾಲಿಕೆ ಸದಸ್ಯರು ಕೂಡಿ ರೈತರ ಎಲ್ಲರೂ ಅವ್ರಿಗೆ ಬೆನ್ನೆಲುಬ ನಿಂತು ರೈತರ ಪರವಾಗಿ ನಿಂತು ಇವತ್ತು ರೈತರ ಪರವಾಗಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ಈ ಹೋರಾಟದಲ್ಲಿ ಪಾಲ್ಗೊಂಡ ಎಲ್ಲ ಮುಖಂಡರಿಗೆ ನಾವು ಧಾರವಾಡ ಜಿಲ್ಲಾ ಪರವಾಗಿ ಅವರಿಗೆ ಧನ್ಯವಾದ ಹೇಳುತ್ತೇನೆ. ಶಂಕರ್ ಶಿಳಕೆ. ಇವತ್ತು ನಾವು ಭಾಜಪ ಧಾರವಾಡ ಜಿಲ್ಲೆಯಿಂದ ಹೋರಾಟ ಹಮ್ಮಿಕೊಂಡಿದ್ದೇವೆ. ಹೋರಾಟದ ಕಾರಣ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದ್ರೂ ಸತ್ತಂಕ ಆಗಿದೆ. ಯಾಕಂದ್ರೆ ರೈತರು ಇವತ್ತು ಹಿಂಗಾರಿ ಬೆಳೆದು ಮತ್ತು ಹಿಂಗಾರು ಕಾಳು ಬಂದು ಅದನ್ನ ಒಕ್ಕಲಿಕೆ ಬಂದ್ರು ಕೇಂದ್ರ ಸರ್ಕಾರ ಅದಕ್ಕೆ ಒಳ್ಳೆ ರೀತಿ ಬೆಲೆ ಕೊಟ್ಟರು ಕೂಡ ಅದನ್ನ ಇಲ್ಲಿ ಸರಿಯಾಗಿ ಖರೀದಿ ಕೇಂದ್ರ ಆಗ್ತಾ ಇಲ್ಲ. ಹಿಂದೆ ನಾವು ಈಗ ಒಂದು ವಾರದ ಹಿಂದೆ ಉದ್ದಿನ ಸಂಬಂಧ ಒಂದು ದೊಡ್ಡ ಹೋರಾಟ ಮಾಡಿದ್ವಿ. ಅದನ್ನ ಹೋಗಿ DC ಆಫೀಸಿಗೆ ಹೋಗಿ ಮುತ್ತಿಗೆ ಹಾಕಿ ನಮ್ಮ ಮಾಜಿ ಶಾಸಕರಾದಂತಹ ಅಮೃತ್ ದೇಸಾಯಿ ಅವರು, ಸೀಮಾಮಸಿ ಅವರ ನೇತೃತ್ವದಲ್ಲಿ ಹೋಗಿ ಮುತ್ತಿಗೆ ಹಾಕಿ DC ಅವರಿಗೆ ಮನವಿ ಕೊಟ್ಟರು ಕೂಡ ಅದಕ್ಕೂ ಏನೂ ಸ್ಪಂದನೆ ಇಲ್ಲ. ನಂತರ ಈಗ ಒಂದು ಹೆಚ್ಚು ಕಡಿಮೆ 5-6 ತಿಂಗಳ ಹಿಂದೆ ಬೆಳೆ ವಿಮಾ ಬಿಡುಗಡೆ ಮಾಡಿ ಅಂತ ಹೇಳಿದ್ವಿ. ಅದಕ್ಕೂ ಏನು ಸ್ಪಂದನೆ ಇಲ್ಲ. ಹಿಂದೆ ನಮ್ದು ಸರ್ಕಾರ ಇದ್ದಾಗ, ನಮ್ಮ MLAಗಳಿದ್ದಾಗ ಪ್ರತಿ ರೈತರ ಖಾತೆ ತೆಗೆದ್ರು ವರ್ಷ ಯಾವಾಗ ಬೆಳೆ ಫ್ಲಡ್ ಬಂದು ನೆರೆ ಹಾವಳಿಯಾಗಿ ಹಾನಿಯಾದಾಗ ಸುಮಾರು 50,000 ರಿಂದ 60,000 ಮಟನೂ ಒಂದೊಂದು ರೈತರಿಗೆ ಪರಿಹಾರ ಬಂದಿದೆ. ಆದ್ರೆ ಈಗ ಮೊನ್ನೆ ಅವರು ನಾವು ಮನವಿ ಕೊಟ್ಟಾಗಿಲ್ಲ 2,000 ಹಾಕ್ತೇವೆ ಪ್ರತಿಯೊಬ್ಬ ರೈತರ ಖಾತೆಗೆ ಅಂತ ಹೇಳಿದ್ರು. ಅದನ್ನೂ ಇಲ್ಲ. ಈ ರಾಜ್ಯ ಸರ್ಕಾರ ಎಷ್ಟು ಕೀಳ್ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಹಿಂದೆ ಯಡಿಯೂರಪ್ಪನವ್ರ ನೇತೃತ್ವದ ಸರ್ಕಾರ ಇದ್ದಾಗ ಏನು ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ ವರ್ಷ 6,000 ರೂಪಾಯಿ ರೈತರಿಗೆ. ಅದಕ್ಕೆ 4,000 ರೂಪಾಯಿ ಸೇರಿಸಿ 10,000 ರೂಪಾಯಿ ಕೊಡುವಂತ ವ್ಯವಸ್ಥೆ ಮಾಡಿದ್ರು. ಆ 4,000 ರೂಪಾಯಿನೂ ತೆಗೆದುಕೊಂಡಿದ್ರು. ನಂತರ ಬಸವರಾಜ ಬೊಮ್ಮಾಯಿ ಅವರು ನೇತೃತ್ವದ ಸರ್ಕಾರ ವಿದ್ಯಾನಿಧಿ ಅಂತೇಳಿ ರೈತರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ವರ್ಷಕ್ಕೆ ಎಜುಕೇಶನ್ ಹೆಲ್ಪ್ ಆಗಲಿ ಅದನ್ನು ಕೂಡ ತಕ್ಕೊಂಡು ತಮ್ಮದೊಂದು ದುರಾಡಳಿತ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಇನ್ನು ಹೋರಾಟ ಮಾಡ್ತಾ ಇದ್ದೇವೆ. ಇದು ಸಾಂಕೇತಿಕವಾಗಿ ಹೋರಾಟ. ಬರುವಂತ ದಿನಗಳಲ್ಲಿ ಇನ್ನೂ ನಾವು ರೈತ ಎಲ್ಲ ಪ್ರಮುಖರನ್ನು ಕರ್ಕೊಂಡು ಉಗ್ರವಾದ ಹೋರಾಟವನ್ನ ಧಾರವಾಡ ಗ್ರಾಮಾಂತರ ಜಿಲ್ಲೆಯಿಂದ ಹಮ್ಮಿಕೊಳ್ಳುತ್ತಿದೆ. ಶಂಕರ್ ಕುಮಾರ್ ದೇಸಾಯಿ ಅಂತೇಳಿ ಧಾರವಾಡ 71 ಗ್ರಾಮೀಣದ ಅಧ್ಯಕ್ಷ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ರೈತ ಬೆಲೆಗೆ ತಕ್ಕ ಬೆಲೆಯನ್ನು ಕಟ್ಟಲಾರ್ದ ಇದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ದೀರ್ಘವಾಗಿ ಖಂಡಿಸಿ ಅವರು ಒಂದು ಏನು BJPಯಿಂದ ನಾವು ಜಿಲ್ಲಾದ್ಯಂತ ಒಂದು
ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಅಂದರೆ ಇದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನು ಜನಪರ BJP ಏನು ಒಂದು ಯೋಜನೆಗಳು ಇದ್ದು ಅದಕ್ಕೆಲ್ಲರೂ ಸ್ಥಗಿತ ಮಾಡಿ ಮತ್ತು ರೈತರಿಗೆ ಒಂದು ಬೆಲೆ ನಿಗದಿ ಮಾಡಲಾರ್ದೆ ಅವ್ರಿಗೆ ಒಂದು ಏನು ದುರಹಂಕಾರದಿಂದ ಮೆರೆಯಕತ್ತಾರ. ಇಂಥ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಿತ್ತು ಒಗೆಯುವಂಥ ಕಾರ್ಯ ನಾವು ಹುಬ್ಬಳ್ಳಿ ಧಾರವಾಡ ಸಮಸ್ತ ಜನತೆ ಮುಂಬರುವ ದಿವಸದಲ್ಲಿ ಮಾಡ್ತೇವೆ ಅಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊತೀನಿ. ವೆಂಕಟೇಶ್ ಕಾಟ್ವೆ. ಒಂದೂವರೆ ತಿಂಗಳಿಂದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ರೈತರ ಹೋರಾಟವನ್ನು ನಾವೆಲ್ಲ ರೈತರ ಮಕ್ಕಳು ಪ್ರತಿಶತ 60% ನಾವು ರೈತರು ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ನಾವು ಅನ್ನ ನೀಡದಿದ್ರ ಊಟನ ಮಾಡಕ್ಕಾಗಂಗಿಲ್ಲ. ಈ ಭ್ರಷ್ಟ ಈ ಕಾಂಗ್ರೆಸ್ ಸರ್ಕಾರ ನೀಚ ಸರ್ಕಾರ. ಯಾಕಂತಂದ್ರ ಮಾನ್ಯ ಸಿದ್ದರಾಮಯ್ಯನವರು ಬಡವರ ಹೆಸರಿನ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ, ನಿನ್ನೆ ಆದೇಶ ಮಾಡ್ತಾರ. ಒಬ್ಬೊಬ್ಬ ರೈತರಿಂದ ಕೇವಲ 5 ಕ್ವಿಂಟಲ್ ಅವ್ನ ಕಿವ್ಯಾಗ ತುರ್ಕೊಳಕ್ ಸಾಲಂಗಿಲ್ಲ. ಅವು ಗೋವಿನ ಜೋಳ ರೈತರ ಹೆಸರ ಮೇಲೆ ಇವ್ರು ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಂತಾರ. ಅದಕ್ಕ ಎಷ್ಟು ಸಮಸ್ಯೆಗಳದಪ್ಪ ಅಂತಂದ್ರೆ ರೈತರು ನಮ್ಮ ಜಿಲ್ಲೆ ಒಳಗ ಕನಿಷ್ಠ 95,000 ಹೆಕ್ಟರ್ ಹೆಸರನ್ನ ಬೆಳೆದಾರ ನಮ್ಮ ರೈತರು. ನಾವು ಬೆಳೆದಿರ್ತಕ್ಕಂಥ ಹೆಸರನ್ನ ಖರೀದಿ ಮಾಡ್ಲಿಕ್ಕೆ ಇವತ್ತು ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ರ ಎಷ್ಟು ಕ್ವಿಂಟಲ್ ಅವರು ಹೆಸರು ಖರೀದಿ ಮಾಡ್ಯಾರ ಅನ್ನೋದನ್ನ ನಾವು ಜಿಲ್ಲಾಧಿಕಾರಿಗಳನ್ನ ತಿಳ್ಕೋಬೇಕು. ಇವತ್ತ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ, BS ಯಡಿಯೂರಪ್ಪನವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದಾಗ ಕೊಳತ ನಾರಾಕತ್ತಿರ್ತಕ್ಕಂಥ ಉಳ್ಳಾಗಡ್ಡಿನ ಇದ್ದ ಸ್ಥಿತಿಯೊಳಗ ಬೆಂಬಲ ಬೆಲೆಯೊಳಗ ಖರೀದಿ ಮಾಡಿಕೊಂಡು ರೈತರ ಒಂದು ಕಷ್ಟಕ್ಕೆ ನಾವು ಸ್ಪಂದಿಸಬೇಕಂತ ಆದೇಶ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಅಂತದ್ದು. ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಎಂತ ಕೆಲಸ ಮಾಡಾಕತ್ತಂತ ಅದನ್ನ ಅರ್ಥ ಮಾಡ್ಕೋಬೇಕು. ಇವತ್ತ ಚಲೋ ಕೂಲಿಂಗ್ ಕ್ಲಾಸ್ ಹಾಕೊಂಡು ಲಾಡ್ ಸಾಹೇಬ್ರು ಮೊನ್ನೆ ಕರ್ನಾಟಕ ರಾಜ್ಯೋತ್ಸವ ಭಾಷಣದೊಳಗ ಒಳ್ಳೊಳ್ಳೆ ಭಾಷಣ ಬಿಗಿತಾರ. ಸಮೃದ್ಧಿ ಇದ್ದ ನಮ್ಮ ರೈತರು ಅಂತಂದ ಅಲ್ಲಿ ಸುಮಾರು 10,000 ಹೆಕ್ಟರ್ ಲಾಸ್ ಆಗೈತಿ. ಬೆಳೆ ಒಂದೇ ಹೆಕ್ಟರ್ ಬೆಳೆ ಲಾಸ್ ಆಗಿಲ್ಲ ಅಂತ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸ್ತಾರ. ಇವತ್ತು ಇಡೀ ಜಿಲ್ಲಾದಾಗ 98,000 ಹೆಕ್ಟರ್ ಲಾಸ್ ಆಗೈತಿ ಕ್ರಾಪ್. ಎಲ್ಲಾ 6 ತಾಲೂಕುಗಳದಾವು. ಇವತ್ತು ಕಲಗಟಿ ತಾಲೂಕು ಒಂದೇ ಒಂದು ಹೆಕ್ಟರ್ ಅಂದ್ರೆ ಏನ ಅವ್ರು ಶ್ರೀಮಂತರದಾರಂತ ಕಲಗಟಿ ತಾಲೂಕಿನ ರೈತರು ಶ್ರೀಮಂತರದಾರ ಅನ್ನೋದನ್ನ ನಾವು ತಿಳ್ಕೊಬೇಕಾಗೈತಿ. ಇಡೀ ಕಲಗಟಿ ತಾಲೂಕನ್ನು ಕೊಳ್ಳೆ ಹೊಡೆದ ಇವತ್ತು ನಾವು ಶ್ರೀಮಂತರಾಗ್ಯಾರ. 19,000 ಹೆಕ್ಟರ್ 71,000 ಹೆಕ್ಟರ್ ಗೋವಿನ ಜೋಳದೊಳಗ 19,000 ಹೆಕ್ಟರ್ ಬಿತ್ತನೆ ಆಗಿರೋದು ಕಲಗಟಿ ತಾಲೂಕಿನೊಳಗ. ಅತಿ ಹೆಚ್ಚು ಮಳೆ ಆಗೋದ ಕಲಗಟಿ ತಾಲೂಕಿಗೆ, ಕಲಗಟಿ ಮತ್ತು ಅಳ್ಳಾವರ ಭಾಗಕ್ಕ. ಅದಕ್ಕಿಂತ ಕಡಿಮೆ ಕುಂದಗೋಳ, ನವಲಗುಂದ, ಹುಬ್ಬಳ್ಳಿ ಭಾಗಕ್ಕೆ ಆಕೈತಿ. ಇವತ್ತು ನಮ್ಮ ಎಲ್ಲವೂ ಲಾಸ್ಟ್ ಆಗ್ಯಾವ. ಕಲಗಟಿಗೆ ಆಗಿಲ್ಲ ಅಂತಂದ್ರ ಮೋಸ್ಟ್ಲಿ ಅವ್ರ ಮನಿ ದುಡ್ಡು ತಗೊಂಬಂದ್ ಏನಾರ ರೈತರಿಗೆ ಹಂಚುವಂತದ್ದು ಏನಾರ ಅವ್ರದ್ದು ಒಂದು ಪ್ರಸ್ತಾವನೆ ಅವ್ರ ಮುಂದೆ ಇರ್ಬೇಕಂತ ನಮಗ ಅನಿಸ್ತೈತಿ. ಮತ್ತ ಅಷ್ಟೇ ಅಲ್ಲ, ಇವತ್ತು ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಏನೇನ್ ಕೆಲಸ ಮಾಡ್ತಾರೆ ರೈತರಿಗೆ. ಮೊನ್ನೆ ಪ್ರಧಾನಮಂತ್ರಿ ಅವರು ಕಿಸಾನ್ ಸಮ್ಮಾನ್ 21ನೇ ಕಂತನ್ನ ಇವತ್ತು ಎಲ್ಲಾ ರೈತರ ಖಾತೆಗೆ, ಈ ದೇಶದಲ್ಲಿ ಇರ್ತಕ್ಕಂಥ 12 ಕೋಟಿ ರೈತರ ಖಾತೆಗೆ 19,000 ಕೋಟಿ ರೂಪಾಯಿ ಜಮಾ. 21 ಕಂತಂದ್ರ ಕಳೆದ 7 ವರ್ಷ ಒಳಗ ನಾವು 42,000 ರೂಪಾಯಿಗಳನ್ನ ನಮ್ಮ ಖಾತೆಗೆ, ರೈತರ ಖಾತೆಗೆ ನಾವು ಹಾಕೊಂಡೇವಿ. ಕಳೆದ 7 ವರ್ಷದೊಳಗ ಕೇಂದ್ರ ಸರ್ಕಾರದಿಂದ 42,000 ನಮ್ಮೆಲ್ಲರ ಖಾತೆಗೆ ಬಂದೈತೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು BJP ಎಷ್ಟು ರೈತರ ಪರ ಒಂದು ಕೆಲಸವನ್ನ ಮಾಡಕತ್ತ. ಮತ್ತೆ ಮಾನ್ಯ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ 3 ಕಂತಿನೊಳಗ ನಮಗ 2 ವರ್ಷದ ಅವಧಿ ಒಳಗ ಒಬ್ಬೊಬ್ಬ ರೈತರ ಖಾತೆಗೆ 24,000 ರೂಪಾಯಿ ಜಮಾ ಅದು. ಕೇಂದ್ರ ಸರ್ಕಾರ ಮಾನ್ಯ 386 ಕೋಟಿ ರೂಪಾಯಿ ಕೊಟ್ರ ಅದರೊಳಗೂ ಕೂಡ ಭಿನ್ನ ಭೇದ. ನೇರವಾಗಿ ಅಕೌಂಟ್ಗೆ ಹಾಕುವಂತ ಕೆಲಸ ಮಾನ್ಯ ಶ್ರೀ ಮೋದಿಜಿಯವರು ಮಾಡಿದ್ದಾರೆ. ಇವತ್ತಿಗೂ ನಮ್ಮ ರಾಘವೇಂದ್ರ ಗೌಡರು ಹೇಳಿದ್ರು ಮೊನ್ನೆ ಎಲ್ಲರ ಅಕೌಂಟಿಗೆ ಬಂದಿದೆ. ಅದೇ ತಿರುನಾಗಿ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಿ 4,000 ರೂಪಾಯಿ ಪ್ರತಿಯೊಂದು ರೈತರಿಗೆ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಅವರು ಕೂಡ 4,000 ರೂಪಾಯಿ ಕೊಟ್ಟರು. 10,000 ರೂಪಾಯಿ ಈ ಬೀಜ ಗೊಬ್ಬರ ಉಪಯೋಗಕ್ಕಾಗಲಿ ಈ ರಾಜ್ಯದ ರೈತರಿಗೆ ಸಾಲ ಮಾಡಿ ಆ ಬೀಜ ಬೇಕಂದ್ರೆ ಹಿಂದೆ ಬಹಳ ಸಮಸ್ಯೆ ಇತ್ತು. ಯಾರ ಕಡೆ ಸಾಲ ಮಾಡಿ ಬೀಜ ಗೊಬ್ಬರ ತಗೊಳ್ಳುವಂತ ಪರಿಸ್ಥಿತಿ ಇತ್ತು. ಅದಕ್ಕೆ ಕೇಂದ್ರ ಸರ್ಕಾರಗಳಿಗೆ ರಾಜ್ಯ ಸರ್ಕಾರಗಳಿಗೆ 10,000 ರೂಪಾಯಿ ಕೊಡುವಂತ ಮುಖಾಂತರ ರೈತರಿಗೆ ಅನುಕೂಲ ಆಗುವಲ್ಲಿ ಅಂತೇಳಿ ಮಾಡಿದ್ರು. ಮತ್ತು ನಮ್ಮ ಕೇಂದ್ರದ ಸಚಿವರು ಯೂರಿಯಾ ಗೊಬ್ಬರ ನೀವು ಮಿಕ್ಸ್ ಮಾಡೋದ್ರ ಮುಖಾಂತರ ಮಾಡೋದು ಯಾರಿಗೂ ಯೂರಿಯಾ ಗೊಬ್ಬರ ಪ್ರತಿಯೊಂದರಿಗೂ ಸಿಗಲಿ ಅಂತೇಳಿ ನಮ್ಮ ಅನಂತ್ ಕುಮಾರ್ ಅವರು ಕೇಂದ್ರ ಸಚಿವರಾಗಿ ಈ ದೇಶದ ರೈತರಿಗೆ ಒಂದು ಕೆಲಸವನ್ನು ಮಾಡಿದರು. ಕಳೆದ
2.5 ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ರೈತ ವಿರೋಧಿ ಸರ್ಕಾರ ಅನ್ನುವಂಥದ್ದನ್ನು ಇವತ್ತು ಸಾಬೀತುಪಡಿಸ್ತಕ್ಕಂಥ ಕೆಲಸವನ್ನ ಈ ದೇಶದಲ್ಲಿ ಯಾವ್ದಾರ ಸರ್ಕಾರ ಮಾಡೈತಪ್ಪ ಅಂದ್ರೆ ಅದು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಅನ್ನೋಂಥದ್ದನ್ನ ಇವತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅವ್ರು ಏನಾಗಿದೆಪ್ಪ ಅಂದ್ರೆ ರೈತರನ್ನ ಬಹಳ ಇವತ್ತು ಕೆಟ್ಟದಾಗಿ ನೋಡ್ತಕ್ಕಂಥದ್ದು. ಇವತ್ತು ರೈತರು ಅಂತಂದ್ರೆ ಅವ್ರಿಗೆ ನನಗೂ ರೈತರಿಗೂ ಸಂಬಂಧ ಇಲ್ಲ ಅನ್ನೋಂಥ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಕ್ಕಂಥದ್ದು. ಇವತ್ತು ರೈತರಿಗೆ ಮಳೆ ಬಂದು ಬೆಳೆ ಹಾನಿ ಆದರೂ ಸಂಬಂಧ ಇಲ್ಲ, ಮನೆ ಬಿದ್ದರೂ ಸಂಬಂಧ ಇಲ್ಲ, ಪರಿಹಾರ ಕೊಡುವಂತ ಸಂಬಂಧ ಇಲ್ಲ ನಮಗೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಬೆಳೆ ಪರಿಹಾರದಲ್ಲಿ ಅನ್ಯಾಯ ಆಗ್ತಕ್ಕಂಥದ್ದು, ಬೆಳೆ ವಿಮೆಯಲ್ಲಿ ಅನ್ಯಾಯ ಆಗ್ತಕ್ಕಂಥದ್ದು, ಮಳೆ ಬಂದು ರೈತರು ಮನೆ ಕಳ್ಕೊಂಡ್ರೆ ಅನ್ಯಾಯ ಆಗ್ತಕ್ಕಂಥದ್ದು. ಇವತ್ತು ಗೋವಿನ ಜೋಳ, ಹೆಸರು, ಉಳ್ಳಾಗಡ್ಡಿ ಇವತ್ತು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳು ಕೂಡ ಇವತ್ತು ಹಾನಿ ಆದರೂ ಕೂಡ ಅವರು ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗು, ಇನ್ನೊಂದು ಕಡೆ ಮಧ್ಯಾಹ್ನ ಊಟದ ಮೀಟಿಂಗು, ಇನ್ನೊಂದು ಕಡೆ ಜೈಲಿಗೆ ಹೋಗಿ ಶಾಸಕರ ಮಾತಾಡಿಸಿ ಬರೋದ್ರಾಗ ಅವರು ಕಾಲ ಕಳೀತದ ಹೊರತಾಗಿ ಇವತ್ತು ನಮ್ಮ ರೈತರ ಕಡೆ ಅವರು ಒಂದು ಕಡೆ ಕೂಡ ದೃಷ್ಟಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಪ್ರತಿ ಹಂತದಲ್ಲಿ ಕೂಡ ರೈತರು ತಮ್ಮ ಗೋಂಜಾಳವನ್ನು ಬೆಳೆದು, ಹೆಸರನ್ನು ಬೆಳೆದು, ಇವತ್ತು ಬೆವರು ಸುರಿಸಿ ಅವ್ರಿಗೆ ಅನ್ನ ಕೊಡ್ತಕ್ಕಂಥ ರೈತ ಇವತ್ತು ಬೀದಿಗೆ ಬಂದರೂ ಕೂಡ ಅವ್ರನ್ನ ನೋಡದೇ ಇರ್ತಕ್ಕಂಥ ಸರ್ಕಾರಕ್ಕೆ ನಾವೇನ್ ಮಾಡ್ಬೇಕು, ಮುಂದಿನ ದಿವಸದಲ್ಲಿ ಅವ್ರನ್ನ ಮನೆಗೆ ಕಳಿಸ್ಬೇಕು. ಇವತ್ತು ವಿಧಾನಸಭೆಯ 3ನೇ ಮಾಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜ ಹಾರುವ ತನಕ ನಮ್ಮ ಹೋರಾಟ ಮುಂದುವರಿತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಇವತ್ತು ಈ ಧಾರವಾಡ ಜಿಲ್ಲೆ ಇದು ಗಂಡು ಮೆಟ್ಟಿನ ನಾಡು. ಇವತ್ತು ಸರ್ಕಾರವನ್ನು ಬದಲಾಯಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಜಿಲ್ಲೆ ಇದು. ಇವತ್ತು 1983ರ ಒಂದು ಬಂಡಾಯ ಆಗಿರ್ತಕ್ಕಂಥ ಜಿಲ್ಲೆ. ಇವತ್ತು ಗುಂಡೂರಾಯರು ರೈತರ ಮೇಲೆ ಗೋಲಿಬಾರ್ ಮಾಡಿದಾಗ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಇವತ್ತು ಕಿತ್ತು ಇವತ್ತು ತೆಗೆದು ಹಾಕ್ತಕ್ಕಂಥ ಶಕ್ತಿ ಎಲ್ಲರ ಇಪ್ಪ ಅಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದು ಧಾರವಾಡ ಜಿಲ್ಲೆ ರೈತರಿಗೆ ಅನ್ನುವಂಥದ್ದನ್ನ ನಾವೆಲ್ಲ ಒಪ್ಕೋಬೇಕಾಗುತ್ತೆ. ಇವತ್ತು ನಾವು ಹಿಂದೆ ಈ ಸರ್ಕಾರವನ್ನ ಬದಲು ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೇವೆ. ಇವತ್ತು ಕೂಡ ಇವತ್ತು ಅದೇ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಬಹಳ ಜನ ಮಾತನಾಡಿದ ನಾವು 2 ಸತೆ ಇದೇ ಜಿಲ್ಲಾಧಿಕಾರಿ ಕಚೇರಿ ಒಂದು ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ಧರಣಿ ಮಾಡ್ತಕ್ಕಂಥ. ಇವತ್ತು ಸೀಮಾ ಮಸೂದಿ ಅವರು, ಅಮೃತ ಸಾಹೇಬರು ಒಂದು ದಿವಸ ಅವರು ಕೂಡ ಧರಣಿ ಮಾಡ್ತಕ್ಕಂಥದ್ದು, ಕಲಗಟ್ಟಿಯಲ್ಲಿ ಅವರು ಕೂಡ ಧರಣಿ ಮಾಡ್ತಕ್ಕಂಥದ್ದು, ಕುಂದಗೋಳದಲ್ಲಿ ಮಾಡ್ತಕ್ಕಂಥದ್ದು, ಹುಬ್ಬಳ್ಳಿ ನಗರದಲ್ಲಿ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ದೇವೆ. ಆದ್ರೆ ಏನ್ ಮಾಡಿದ್ರು ಕೂಡ ನಮ್ಮ ಚರ್ಮ ದಪ್ಪಿದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಇವತ್ತು ನಡೆದುಕೊಳ್ತಕ್ಕಂಥದ್ದನ್ನ ನೋಡಿದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಹಿಂದೂ ಕೂಡ ಅನೇಕ ಭಾಗ್ಯಗಳನ್ನು ಕೊಟ್ಟು ಇವತ್ತು ದೌರ್ಭಾಗ್ಯವನ್ನು ಕೂಡ ತಂದುಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವತ್ತು ಪ್ರತಿಯೊಂದಕ್ಕೂ ಕೂಡ ನರೇಂದ್ರ ಮೋದಿ ಅವರನ್ನ ತೋರಿಸ್ತಕ್ಕಂಥದ್ದು, ಪ್ರಹ್ಲಾದ್ ಜೋಶಿ ಅವರನ್ನ ತೋರಿಸ್ತಕ್ಕಂಥದ್ದು. ಇವತ್ತು ಯಾವುದೇ ಒಂದು ಪರಿಹಾರನ ಕೊಡ್ಬೇಕಂತಂದ್ರೆ ಆದೇಶ ಕೇಂದ್ರದಿಂದ ಬರ್ಬೇಕನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ನೀವು ಗ್ಯಾರಂಟಿ ಕೊಟ್ಟಿರಲ್ಲ, ಚುನಾವಣೆ ಮುಂಚೆ ಆ ಘೋಷಣೆ ಮಾಡಿದ್ರಲ್ಲ, ಕಾಕಾ ಸಾಹೇಬ್ಗೂ ನಿನಗೂ ಫ್ರೀ, ನನಗೂ ಫ್ರೀ, ಮಾದೇವಪ್ಪಗೂ ಫ್ರೀ ಅಂತ ತಾವೇನು ಘೋಷಣೆ ಮಾಡಿದ್ರಿ, ಅವತ್ತು ನರೇಂದ್ರ ಮೋದಿ ಅವ್ರ ನೆನಪಾಗ್ಲಿಲ್ಲ, ಪ್ರಹ್ಲಾದ್ ಜೋಶಿ ಅವ್ರ ನೆನಪಾಗ್ಲಿಲ್ಲ. ಅವ್ರು ನಿಮ್ಗೆ ಅಧಿಕಾರ ಬೇಕಾಗಿತ್ತು, ಎಲ್ಲರಿಗೂ ಫ್ರೀ ಅಂತಂದ್ರಿ. ಇವತ್ತು ರೈತರಿಗೆ ಗೊಂಜಾಳಕ್ಕೆ ತಾವು ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡಂತಂದ್ರೆ ಅದಕ್ಕೆ ನರೇಂದ್ರ ಮೋದಿ ಅವರು ಪರ್ಮಿಷನ್ ಕೊಡ್ಬೇಕಂತ ಕೇಳ್ತಿರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ಲ ಸಿದ್ದರಾಮಯ್ಯ ಅಂತ ಮಾತನ್ನ ಕೇಳಬೇಕಾಗತ್ತೆ. ಅವ್ರು ಗ್ಯಾರಂಟಿ ಕೊಟ್ಟರೆ ಅವ್ರು ಕೇಳಬೇಕಾಗಿತ್ತು. ನರೇಂದ್ರ ಮೋದಿಜಿ ಅವರ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯಕ್ಕೆ, ನಿಮ್ ಪರ್ಮಿಷನ್ ನಾವು ಕೇಳಬೇಕು ಅನ್ನೋಂಥದ್ದು ಅವತ್ತು ಕೇಳಬೇಕಾಗಿತ್ತಲ್ಲ. ಅವಾಗ ನಿಮ್ಗೆ ಕುರ್ಚಬೇಕಾಗಿತ್ತು, ರೈತರಿಗೆ ಅನ್ಯಾಯ ಮಾಡಬೇಕಾಗಿತ್ತು, ನಾವೆಲ್ಲ ರೈತರು ಬೀದಿಗೆ ಬರಬೇಕಾಗಿತ್ತು. ಇವತ್ತು ಆ ಪರಿಸ್ಥಿತಿಯನ್ನ ಇವತ್ತು ಕಾಂಗ್ರೆಸ್ ತಂದಿರ್ಬೇಕಂತ. ಇವತ್ತು ನರೇಂದ್ರ ಮೋದಿ ಪುಣ್ಯಾತ್ಮ ಪ್ರತಿಯೊಂದು ರೈತರಿಗೆ MSP MRP ಅನ್ನ ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥ, ಒಂದು ರೇಟ್ ಅನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ರೈತ ಯಾವತ್ತೂ ಕೂಡ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗಬಾರ್ದು, ರೈತರ ಬದುಕು ಶ್ರೀಮಂತ ಬದುಕಾಗ್ಬೇಕು. ಯಾವುದೇ ಒಂದು ದಲ್ಲಾಳಿ ಕಡೆ ಅವರು ಸಿಗ್ಬಾರ್ದು, ಯಾರು ವ್ಯಾಪಾರಸ್ಥರ ಕಡೆ ಸಿಗ್ಬಾರ್ದು. ಇವತ್ತು MSP ಮತ್ತು MRP ಅನ್ನ ಘೋಷಣೆ ಮಾಡಿ ಇವತ್ತು ಎಲ್ಲ ಭಾಗದಲ್ಲಿ ಕೂಡ ಕಪ್ಪು ಬೆಳೆದಿರ್ತಕ್ಕಂಥ ರೈತರಿಗೂ ಕೂಡ MSP ನ ಕೊಡ್ತಕ್ಕಂಥದ್ದು, FRP ನ ಕೊಡ್ತಕ್ಕಂಥದ್ದು, MSP ನ ಕೊಡ್ತಕ್ಕಂಥದ್ದು, ಎಲ್ಲ ಬೆಳೆಗಳಿಗೆ ಇವತ್ತು ನಿಗದಿ ಮಾಡಿ ಇವತ್ತು ಅದನ್ನು ಖರೀದಿ ಮಾಡಂತಂದ್ರೆ ಇವತ್ತು ಕುಂಟು ನೆಪ ಹೇಳಿ ಇವತ್ತು ಕನ್ನಡಿಯಲ್ಲಿ ಗಂಟಿದ್ದ ರೀತಿಯಲ್ಲಿ ಆದೇಶವನ್ನು ಮಾಡಿರ್ತಕ್ಕಂಥ ನಾನು P. ರಾಜು ಅವ್ರು ಕೇಳ್ತಾ ಏನು ಆದೇಶ ಮಾಡಿದ್ದಾರೆ, ನಮ್ಮ MR ಪಾಂಡ್ರೆ ಕೇಳಿದ್ರೆ ಏನು ಆದೇಶ ಮಾಡಿದ್ದಾರೆ ಅಂತೇಳಿ, ಅದು ಕನ್ನಡಿಯಾಗಿನ ಗಂಟಿದ್ದ. ನಾವು ಇಂದು ಸರ್ಕಾರ ಆಡಳಿತವನ್ನು ಮಾಡಿದೆ. ಈ ರೀತಿ ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ಬೆಳೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಮನೆ ಬಿದ್ದಂತ ಸಂದರ್ಭದಲ್ಲಿ
5 ಲಕ್ಷ 3 ಲಕ್ಷ 50,000 ರೂಪಾಯಿಗಳ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಇವತ್ತು ಗ್ರಾಮ ಪಂಚಾಯತಿ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಸರ್ಕಾರದಲ್ಲಿ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತಂದ್ರು ಕೂಡ ಇವತ್ತು ಜಗದೀಶ್ ಶೆಟ್ಟರ್ ಪ್ರತಿ ಗ್ರಾಮ ಪಂಚಾಯತಿಯ ಖಾತೆದಾರ ಅಕೌಂಟಿಗೆ 25,000 ರೂಪಾಯಿ ಸಾಲವನ್ನು ಮನ್ನಾ ಮಾಡಿರ್ತಕ್ಕಂಥ ಸರ್ಕಾರ ಅದು ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಸರ್ಕಾರ ಅನ್ನುವಂಥ ಮಾತನ್ನು ನಾವು ಹೇಳಬೇಕಾಗುತ್ತೆ. ಬಟ್ ಅವಾಗ ನಾವೆಲ್ಲಿಂದ ದುಡ್ಡು ತಗೊಂಡ್ಬಂದ್ವಿ? ಅವಾಗ ನಾವು ದುಡ್ಡು ತಂದು ಕೊಟ್ವಲ್ಲ ರೈತರಿಗೆ. ಇವತ್ತು ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗೆ ಪರಿಹಾರ ಕೊಟ್ವಲ್ಲ, ಬೆಳೆ ವಿಮೆ ಕೊಟ್ವಲ್ಲ, ಹೆಕ್ಟರ್ ವೈಸ್ ಅವ್ರಿಗೆ ದುಡ್ಡು ಕೊಟ್ವಲ್ಲ. ಇವತ್ತು ನೀವೇನು ಹೇಳಕತ್ತೀರಿ? ವಿಜಯದಶಮಿಗೆ ನಾವು ಪರಿಹಾರ ಕೊಡ್ತೇವೆ, ದೀಪಾವಳಿಗೆ ನಾವು ಪರಿಹಾರ ಕೊಡ್ತೇವೆ. ಇವತ್ತು ಸಂಕ್ರಾಂತಿ ಬಂತು, ಸಂಕ್ರಾಂತಿವರೆಗೂ ಕೂಡ ಇಡೀ ರಾಜ್ಯದಲ್ಲಿ 30% ಪರಿಹಾರ ಇವತ್ತು ರೈತರ ಖಾತೆಗೆ ಮುಗಿಸದೇ ಇರತಕ್ಕಂಥ ಸರ್ಕಾರ ಅದು ಸಿದ್ದರಾಮಯ್ಯ ಅವರ ಬಂಡ ಸರ್ಕಾರ ಅನ್ನುವಂಥ ಮಾತನ್ನು ನಾವು ಹೇಳ್ಬೇಕಾಗಿತ್ತು. ನಾವು ರೈತರಿದ್ದೇವೆ, ಇಲ್ಲಿ ಅನೇಕ ಭಾಗದಲ್ಲಿ ಇರ್ತಕ್ಕಂಥ ರೈತರು ಕೂತಿದ್ದಾವೆ. ಯಾರ್ಯಾರಿಗೆ ಎಷ್ಟು ಪರಿಹಾರ ಬಂದಿದ್ಕೊಂಡು ಕೇಳ್ರಿ, ಇವತ್ತು ಧಾರವಾಡದವ್ರಿಗೆ ಕೇಳ್ರಿ, ಇವತ್ತು ಹಳ್ಳಿಗೇರಿ ಸಣ್ಣ ಗುರಿಕಾರವ್ರಿಗೆ ಕೇಳ್ರಿ, ಪರಿಹಾರ ಬಂದಿದ್ದ ಯಾರೋ ಬಟ್ಟೆ ಜನ ಅವ್ರು ಬಿಟ್ಟರೆ ಪರಿಹಾರ ಇಲ್ಲ. ಇವತ್ತು ಪರಿಹಾರ ಅನ್ನೋದು ಕೇಳ್ಬೇಡ್ರಿ ಅನ್ನುವಂಥ ನಿಲುವಿಗೆ ಸಿದ್ದರಾಮಯ್ಯ ಹೋಗಿರ್ತಕ್ಕಂಥದ್ದು. ಈ ಬ್ರೇಕ್ಫಾಸ್ಟಿಗೆ ಅನ್ನ ಅಂತೀರಲ್ಲ, ಮಧ್ಯಾಹ್ನ ಊಟ ಮಾಡ್ತೀರಲ್ಲ, ಆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಅನ್ನ ಕೊಟ್ಟಿರ್ತಕ್ಕಂಥ ರೈತರನ್ನ ಇವತ್ತು ಧಾರವಾಡದ DC ಆಫೀಸಿಗೆ ತಂದು ಕುಂಡ್ರಿಸಿರಿ ರಸ್ತೆ ಮೇಲೆ. ನೀವು ರಸ್ತೆಗೆ ಬರುವ ದಿವಸ ಅದು ಬಹಳ ಹತ್ರ ಇದೆ ಅನ್ನುವಂಥ ಮಾತನ್ನ ನಾವು ಹೇಳ್ಬೇಕಾಗುತ್ತೆ. ಇವತ್ತು ನಮ್ಮ ರೈತ ಹೊಲದಲ್ಲಿ ದುಡಿದು ಬೆಳೆದು ಇವತ್ತು ಅವನು ಗೊಂಜಾಳವನ್ನ ಹೆಸರನ್ನು ತಂದು ಇವತ್ತು DC ಕಚೇರಿಗೆ ತಂದು ನಾವು ಧರಣಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಅವಕಾಶ ಮಾಡಿಕೊಂಡಿರಲ್ಲ. ನಾನು ಒಬ್ಬ ಸಕ್ಕರೆ ಸಚಿವನಾಗಿದ್ದೀನಿ. ಬಹಳ ಸಕ್ಕರೆ ನಮ್ಮ ಬೆಳಗಾವಿ ಜಿಲ್ಲೆ, ಇಲ್ಲೇ ನಮ್ಮ ಪಿ ರಾಜು ಅವರು ಇದ್ದಾರೆ, ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ನಾನು ಬೀದರ್ ಉಸ್ತುವಾರಿ ಇದ್ದೆ, ರಾಯಚೂರು ಉಸ್ತುವಾರಿ ಇದ್ದೆ, ಇವತ್ತು ಸಕ್ಕರೆ ಮಂತ್ರಿ ಆಗಿದ್ದೆ. ಇವತ್ತು ಈ ಭಾಗದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಚಾಲೂ ಆಗ್ಬೇಕನ್ನುವಂತ ಬೇಡಿಕೆ ಬಂದಾಗ ಇಡೀ ಧಾರವಾಡ ಜಿಲ್ಲೆಯಲ್ಲಿ 4 ಸಕ್ಕರೆ ಕಾರ್ಖಾನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥದ್ದನ್ನ ತಾವು ಮರಿಬಾರ್ದು. ಇವತ್ತು ಅದೇ ರೀತಿ ಇವತ್ತು ಯಾವುದೇ ಒಬ್ಬ ರೈತರಿಗೆ ಎಲ್ಲರ ಖಾತೆಗೆ ಇವತ್ತು 1 ರೂಪಾಯಿನೂ ಕೂಡ ಇವತ್ತು ಬಾಕಿ ಇಲ್ಲಾರ್ದಂತ ಮಾಡಿರ್ತಕ್ಕಂಥದ್ದು ಕೂಡ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಯಾವುದೇ ರೈತನ ಖಾತೆಗೆ ದುಡ್ಡು ಕಬ್ಬಿನ ದುಡ್ಡನ್ನು ಇಟ್ಕೊಳ್ಳಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಆದ್ರೆ ಇವತ್ತು ಪೂರ್ತಿ ವ್ಯವಸ್ಥೆ ಕೆಟ್ಟೋಗಿರ್ತಕ್ಕಂಥ ಇವತ್ತು ಬಂದ ಬೆಳಗಾಂದಲ್ಲಿ ರೈತ ರಸ್ತೆ ರೋಗವನ್ನು ಮಾಡಿರ್ತಕ್ಕಂಥ ಇವತ್ತು ಸರ್ಕಾರ ಹೋಗಿ ಅವರಿಗೆ ಬೆಂಬಲ ಬೆಲೆ MSP ನಾವು ಖರೀದಿ ಮಾಡ್ತೀವಿ ಅಂತೇಳಿ FRP ಅವ್ರಿಗೆ ಕೂಡ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ನಿಂಗಪ್ಪನ ಸುತ್ತಗಟ್ಟಿ ಇವತ್ತು ಮಹಾನಗರದವರು ಕೂಡ ಎಲ್ಲ ಕೈ ಜೋಡಿಸಿದ್ದಾರೆ. ಇವತ್ತು ಗ್ರಾಮಾಂತರ ಜಿಲ್ಲೆಯ ಪ್ರತಿ ತಾಲೂಕಲ್ಲಿ ಕೂಡ ಇವತ್ತು ಹೋರಾಟ ಮಾಡಿದ್ದೇವೆ. ಮುಂದಿನ ದಿವಸದಲ್ಲಿ ಸುವರ್ಣಸೌಧದಲ್ಲಿ ಏನು ಹೋರಾಟ ಆಗುತ್ತೆ ಅದೊಂದು ಕ್ರಾಂತಿ ರೀತಿಯ ಹೋರಾಟ ಇವತ್ತು ಈ ಸುವರ್ಣಸೌಧದಿಂದ ಆಗ್ಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗುತ್ತೆ. ಇವತ್ತು ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ನಾಡು, ಸಂಗೊಳ್ಳಿ ರಾಯಣ್ಣ ಹುಟ್ಟಿರ್ತಕ್ಕಂಥ ನಾಡು, ಇವತ್ತು ರೈತ ಬಂಡಾಯ ಆಗಿರ್ತಕ್ಕಂಥ ನಾಡು. ಮುಂದಿನ ದಿವಸದಲ್ಲಿ ಈ ಕಾಂಗ್ರೆಸ್ ಮನೆಗೆ ಕಳಿಸುವವರೆಗೂ ಕೂಡ ನಮ್ಮ ಹೋರಾಟ ಅದು ನಿರಂತರವಾಗಿರ್ಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ನಾವು ಇನ್ನೊಂದ್ಸತಿ ಅವ್ರಿಗೆ ಮನವಿ ಕೊಡ್ತೇವೆ. ನಾವು ಯಾವುದೇ ರೀತಿ ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಕೈ ಹಾಕಲ್ಲ. ಅದರ ರೈತರಿಗೆ ಅನ್ಯಾಯ ಆಗಿರುವಂಥ ಸಂದರ್ಭದಲ್ಲಿ ಅದನ್ನ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ಇವತ್ತು MSP ಆಧಾರದ ಮೇಲೆ ಹಿಂದಿನ ದಿವಸದಲ್ಲಿ ಅನೇಕ ಸರ್ಕಾರಗಳು ಜಿಲ್ಲೆಯಲ್ಲಿದ್ದಾಗ ಇಡೀ ಧಾರವಾಡ ಜಿಲ್ಲೆಯಲ್ಲಿ ಕೇವಲ 8 ಖರೀದಿ ಕೇಂದ್ರಗಳಿವೆ. ಆದ್ರೆ ನಾನು ಮಂತ್ರಿ ಆದಾಗ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದಾಗ, ಸದಾನಂದ ಗೌಡ ಮುಖ್ಯಮಂತ್ರಿ ಆದಾಗ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ನಾನೇ ಮಂತ್ರಿ ಇದ್ದಾಗ ಸುಮಾರು 21 ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ 21 ಖರೀದಿ ಗಂಗಯ್ಯ ಅವರ ಸಿಂಧೇಶ್ ಖರೀದಿ ಕೇಂದ್ರ ನಿಮ್ಮ ಜಿಲ್ಲೆದಾಗ, ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕಲ್ಲಿ ಕೂಡ 2-3 ಇದ್ದರೆ ನಾನು ಮಂತ್ರಿ ಇದ್ದಾಗ 21 ಖರೀದಿ ಕೇಂದ್ರ ಪ್ರಾರಂಭ ಮಾಡಿಕೊಟ್ಟಿದ್ದೇನೆ. ಇವತ್ತು ಯಾವುದೂ ಕೂಡ ಅವು ಪ್ರಾರಂಭ ಆಗದೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಬೇಗನೆ ರೈತರ ನೆರವಿಗೆ ಈ ಸರ್ಕಾರ ಬರಬೇಕನ್ನುವಂಥ ಭಾರತೀಯ ಜನತಾ ಪಾರ್ಟಿಯಿಂದ ಒತ್ತಾಯವನ್ನು ಮಾಡಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರೈತ ಮೋರ್ಚಾ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗೆ ವಂದನೆಗಳು ಹೇಳಿ ನನ್ನ 4 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರಂತರವಾಗಿ 15-20 ದಿನಗಳಿಂದ ರೈತ
ಅಕ್ಷರಶಃ ಬೀದಿಯಲ್ಲಿ ಬಿದ್ದಿದ್ದಾನೆ. ಒಬ್ಬ ರೈತ ತನ್ನ ಮನೆಯ ಸದಸ್ಯರನ್ನ ಸಾಕುವ ರೀತಿ ಒಂದು ಬೆಳೆಯನ್ನ ಸಂರಕ್ಷಣೆ ಮಾಡ್ತಾನೆ. ತನ್ನ ಕುಟುಂಬದ ಸದಸ್ಯರನ್ನ ಸಂರಕ್ಷಣೆ ಮಾಡುವ ರೀತಿ ಏನು ಬೆಳೆಯನ್ನ ಬೆಳೆದಿರ್ತಾನೆ, ಆ ಬೆಳೆಯನ್ನ ರಸ್ತೆಗೆ ಚೆಲ್ಲಿದ ಅಂತ ಹೇಳಿದ್ರೆ, ತಾನು ಹಿಂಡಿದ ಹಾಲನ್ನ ರಸ್ತೆಗೆ ಚೆಲ್ಲಿದ ಅಂದ್ರೆ, ತಾನು ಬೆಳೆದಂತಹ ತರಕಾರಿಯನ್ನ ರಸ್ತೆಗೆ ಚೆಲ್ಲಿದ ಅಂತ ಹೇಳಿದ್ರೆ, ಇವತ್ತು ಧಾರವಾಡದ ರೈತರು ಮೆಕ್ಕೆಜೋಳ ಮತ್ತೆ ಹೆಸರು ಕಾಳನ್ನ ರಸ್ತೆಯ ಮೇಲೆ ಚೆಲ್ಲಿದ್ದಾರೆ. ಒಬ್ಬ ರೈತ ತನ್ನ ಬೆಳೆಯನ್ನ ರಸ್ತೆಗೆ ಚೆಲ್ಲಿದ ಅಂದ್ರೆ ರೈತನ ಪಾಲಿಗೆ ಈ ಸರ್ಕಾರ ಸತ್ತು ಹೋಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ನಿನ್ನೆಯ ದಿನ ಜನ್ಸೆಡ್ ವಿದ್ಯಾರ್ಥಿಗಳು ಹೋರಾಟವನ್ನ ಮಾಡಿದ್ರು. ಈ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಮುಂಚೆ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನ ಮಾಡಿತ್ತು. ರೈತರ ಬೆಳೆಯನ್ನ ಖರೀದಿ ಮಾಡೋದಕ್ಕಾಗಿ ಆವರ್ತ ನಿಧಿಯನ್ನ ನಾವು ಮೀಸಲಿಡ್ತೇವೆ ಅಂತ ಹೇಳಿ ಈ ಸರ್ಕಾರ ಘೋಷಣೆ ಮಾಡಿತ್ತು. ಕೃಷಿ ಬೆಲೆ ಆಯೋಗವನ್ನ ಸಕ್ರಿಯಗೊಳಿಸ್ತೇವೆ ಅಂತ ಹೇಳಿ ಈ ಪಕ್ಷ ಘೋಷಣೆ ಮಾಡಿತ್ತು. ಅದೇ ಪ್ರಣಾಳಿಕೆಯಲ್ಲಿ ಈ ಸರ್ಕಾರ ಹೇಳಿತ್ತು, ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ಒಂದೇ ವರ್ಷದ ಒಳಗೆ ಈ ರಾಜ್ಯದಲ್ಲಿ ಖಾಲಿ ಇರುವಂತಹ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿ ಈ ಸರ್ಕಾರ, ಈ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಮಾತನ್ನ ಕೊಟ್ಟಿತ್ತು. ಇವತ್ತು ಕೊಟ್ಟ ಮಾತನ್ನ ತಪ್ಪಿದೆ, ರೈತರನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಅದೇ ರೀತಿ ಕಣ್ಣಿಗೆ ಎಣ್ಣೆ ಬಿಟ್ಟು ಏನು ಓದ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ಸರ್ಕಾರದಲ್ಲಿ ಖಾಲಿ ಇರುವಂತಹ 2.5 ಲಕ್ಷ ಹುದ್ದೆಗಳನ್ನ ಒಂದೇ ವರ್ಷದಲ್ಲಿ ಭರ್ತಿ ಮಾಡ್ತಾರೆ. ನನಗೆ ಒಂದು ಉದ್ಯೋಗ ಸಿಗುತ್ತೆ, ಅದಕ್ಕಾಗಿ ನಾನು ಕಷ್ಟಪಟ್ಟು ಓದಬೇಕು ಅಂತ ಹೇಳಿ ಏನು ವಿದ್ಯಾರ್ಥಿಗಳು ಓದಿದ್ರು, ರೈತರ ನಿರೀಕ್ಷೆ ಹುಸಿಯಾಗಿದೆ, ವಿದ್ಯಾರ್ಥಿಗಳ ನಿರೀಕ್ಷೆ ಹುಸಿಯಾಗಿದೆ. ನನಗೆ ಬಹಳ ನೋವಾಗಿರುವಂತದ್ದು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಯಾವುದೇ ವಿದ್ಯಾರ್ಥಿಗಳು ಹೋರಾಟ ಮಾಡಿದರೆ ಅವರನ್ನ ದಸ್ತಗಿರಿ ಮಾಡುವ ಕನಿಷ್ಠ ಮಟ್ಟಕ್ಕೆ, ನೀಚ ಮಟ್ಟಕ್ಕೆ ಯಾವ ಸರ್ಕಾರಗಳು ಇಳಿದಿರಲಿಲ್ಲ. ಹಾಗಾಗಿ ಈ ರೈತರ ಹೋರಾಟದ ವೇದಿಕೆಯ ಮೂಲಕ ನಿನ್ನೆಯ ದಿನ ಧಾರವಾಡದ ವಿದ್ಯಾರ್ಥಿಗಳನ್ನ ಏನು ಅರೆಸ್ಟ್ ಮಾಡಿದ್ದಾರೆ, ವಿದ್ಯಾರ್ಥಿಗಳ ಮೇಲೆ ಏನು ಕ್ರಿಮಿನಲ್ ಕೇಸನ್ನು ಮಾಡುವಂತಹ ಪ್ರಯತ್ನವನ್ನ ಈ ಸರ್ಕಾರ ಮಾಡಿದೆ. ಈ ಸರ್ಕಾರಕ್ಕೆ ರೈತರ ನಿರ್ಲಕ್ಷ್ಯ ಮಾಡಿದ್ದಕ್ಕೆ, ವಿದ್ಯಾರ್ಥಿಗಳ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಈ ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನ ಕೂಗ್ತೇನೆ. ಆತ್ಮೀಯ ಬಂಧುಗಳೇ, ಮೆಕ್ಕೆಜೋಳವನ್ನ ಕರ್ನಾಟಕ ರಾಜ್ಯದಲ್ಲಿ 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನ ಬೆಳೆಯುತ್ತಾರೆ. ಮೆಕ್ಕೆಜೋಳವನ್ನ ಅತಿ ಹೆಚ್ಚು ಬೆಳೆಯುವಂತಹ ಜಿಲ್ಲೆಗಳಲ್ಲಿ ಧಾರವಾಡ, ಹಾವೇರಿ, ಗದಗ, ದಾವಣಗೆರೆ, ಚಿತ್ರದುರ್ಗ, ಕೊಪ್ಪಳ ಇವು ಪ್ರಮುಖವಾದಂತಹ ಜಿಲ್ಲೆಗಳು. ರೈತರು ಅಕ್ಟೋಬರ್ ತಿಂಗಳಿನಿಂದಲೇ ಮೆಕ್ಕೆಜೋಳವನ್ನ ಕಟಾವು ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಕೇಂದ್ರ ಸರ್ಕಾರ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ 2,400 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಅಂತ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿತು. ಮೆಕ್ಕೆಜೋಳಕ್ಕೆ 1 ಕ್ವಿಂಟಾಲ್ಗೆ 2,400 ರೂಪಾಯಿ ಕೇಂದ್ರ ಸರ್ಕಾರ ಎಂಎಸ್ಪಿ ಯನ್ನ ಘೋಷಣೆ ಮಾಡಿದಾಗ ಮಾರುಕಟ್ಟೆಯಲ್ಲಿ ರೈತರಿಂದ 1,600, 1,700 ರೂಪಾಯಿಗೆ ಮೆಕ್ಕೆಜೋಳವನ್ನ ಖರೀದಿ
ಖರೀದಿ ಮಾಡ್ತಾ ಇದ್ರು. ಅಕ್ಟೋಬರ್ ಮೊದಲನೇ ವಾರದಲ್ಲಿನೇ ಈ ಸರ್ಕಾರಕ್ಕೆ ಮನುಷ್ಯತ್ವ ಅನ್ನುವಂಥದ್ದು ಇದ್ದರೆ, ಈ ಕಾಂಗ್ರೆಸ್ ಸರ್ಕಾರ ರೈತ ಪರವಾದಂತಹ ಚಿಂತನೆಯನ್ನ ಇಟ್ಕೊಂಡಿದ್ರೆ ಅಕ್ಟೋಬರ್ ಮೊದಲನೇ ವಾರದಿಂದನೇ ಖರೀದಿ ಕೇಂದ್ರಗಳನ್ನ ಎಲ್ಲಾ ತಾಲೂಕುಗಳಲ್ಲಿ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಬೇಕಿತ್ತು. ಅವತ್ತಿನ ದಿನದಿಂದನೇ ನಾವು ಘೋಷಣೆಯನ್ನ ಮಾಡಿಕೊಂಡು ಬಂದ್ವಿ. ಯಾವಾಗ ಇಡೀ ರಾಜ್ಯಾದ್ಯಂತ ರೈತರು ಬೀದಿಗೆ ಬಂದ್ರು, ಸಿದ್ದರಾಮಯ್ಯ ಸರ್ಕಾರಕ್ಕೆ ನಡುಕ ಪ್ರಾರಂಭ ಆಯಿತು. ಏನು 8ನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯೋದಿದೆ, ಈ ಅಧಿವೇಶನ ನಡೆಯೋದಕ್ಕೆ ರೈತರು ನಮಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಭಯಕ್ಕೆ ಬಿದ್ದಿರುವಂತಹ ಸರ್ಕಾರ ಕೇವಲ ಕಣ್ಣು ಒರೆಸುವ ತಂತ್ರ ಅಂತ ಹೇಳಿ ನಿನ್ನೆ ಆದೇಶವನ್ನ ಮಾಡಿದೆ. ಬೆಂಬಲ ಬೆಲೆಯಲ್ಲಿ ಮೆಕ್ಕೆಜೋಳವನ್ನ ಖರೀದಿ ಮಾಡ್ತೀವಿ ಅಂತ ಸರ್ಕಾರ ಆದೇಶ ಮಾಡಿ ಒಬ್ಬ ರೈತ ಕೇವಲ 5 ಕ್ವಿಂಟಲ್ ಮಾತ್ರ ಕೊಡಬೇಕು, ಅದನ್ನ ನೋಂದಣಿ ಮಾಡಬೇಕು ಅನ್ನುವಂತಹ ಈ ಸರ್ಕಾರದ ಕಣ್ಣು ಒರೆಸುವ ತಂತ್ರವನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಾರಕ್ಕೆ ನಿಜವಾಗಿಯೂ ರೈತರ ಬಗ್ಗೆ ಕಾಳಜಿ ಇರುವಂತದ್ದಾಗಿದ್ರೆ, ರೈತ ಪರವಾದಂತಹ ಚಿಂತನೆ ಮಾಡುವ ಸರ್ಕಾರ ಇದಾಗಿದ್ರೆ, ನಾವು ರೈತರೆಲ್ಲರೂ ಈ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತವೆ. ಈಗಾಗಲೇ ಸುಮಾರು 70-80% ಜನ ರೈತರು ಕಡಿಮೆ ಬೆಲೆಗೆ ಮೆಕ್ಕೆಜೋಳವನ್ನ ಮಾರಿಬಿಟ್ಟಿದ್ದಾರೆ. ಹಾಗಾಗಿ ಮೆಕ್ಕೆಜೋಳ ಬೆಳೆದಿರುವಂತಹ ರೈತ ಯಾರೆಲ್ಲ ಇದ್ದಾನೆ, ಆ ರೈತನಿಗೆ ಸಹಕಾರಕ್ಕೆ ಬರಬೇಕು, ಆ ರೈತನಿಗೆ ಪರಿಹಾರವನ್ನ ನೀಡಬೇಕು ಅನ್ನುವಂಥದ್ದು ಒಂದಾದ್ರೆ, ಈಗ ಉಳಿದಿರುವಂತಹ ಮೆಕ್ಕೆಜೋಳ ಪ್ರತಿ ರೈತರ ಹತ್ತಿರ ಕನಿಷ್ಠ 50 ಕ್ವಿಂಟಲ್ ಖರೀದಿ ಮಾಡಿದ್ರೆ ಮಾತ್ರ ಈ ಸರ್ಕಾರಕ್ಕೆ ಅಧಿವೇಶನ ನಡೆಸಲಿಕ್ಕೆ ಬಿಡ್ತವೆ. ಇಲ್ಲ ಅಂದ್ರೆ ಈ ಸರ್ಕಾರಕ್ಕೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ. ಈ ಸರ್ಕಾರ ಪ್ರತಿ ರೈತರಿಂದ 50 ಕ್ವಿಂಟಲ್ ಖರೀದಿಯನ್ನ ಮಾಡಲೇಬೇಕು ಅನ್ನುವಂತಹ ಒತ್ತಾಯ ಮಾಡ್ತವೆ. ಇಲ್ಲ ಅಂದ್ರೆ ಅಧಿವೇಶನದಲ್ಲಿ ಸುವರ್ಣಸೌಧಕ್ಕೆ ಸಾವಿರಾರು ರೈತರು ಮುತ್ತಿಗೆಯನ್ನ ಹಾಕ್ತಾರೆ ಅಂತ ಹೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತವೆ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತವೆ. ನಿನ್ನೆಯ ದಿನ ಜನಸಟ್ ಏನು ಹೋರಾಟವನ್ನ ಮಾಡಿದ್ದಾರೆ, ವಿದ್ಯಾರ್ಥಿಗಳ ಮೇಲೆ FIR ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಮಾಹಿತಿ ಬಂದಿದೆ. ಮಾಡಿಲ್ಲ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ, ಆ ಮಾತನ್ನೇ ನಾವು ಎಂಡಾರ್ಸ್ ಮಾಡ್ಕೊಳ್ತೇವೆ. ಯಾವ ವಿದ್ಯಾರ್ಥಿಗಳ ಮೇಲೆಯೂ ಕೂಡ ಕ್ರಿಮಿನಲ್ ಕೇಸನ್ನ KPA ಆಕ್ಟ್ ಅಡಿಯಲ್ಲಿ ಕೂಡ ನೋಟಿಸ್ ಅನ್ನ ಕೊಡುವಂತದ್ದನ್ನ ಮಾಡಬಾರದು. ಯಾಕಂದ್ರೆ ಧಾರವಾಡ ವಿದ್ಯಾಕಾಶಿ ಅಂತ ಹೇಳಿ ಕರೆಸ್ಕೊಂಡಿದೆ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಹಕ್ಕನ್ನ ಕೇಳ್ತಾ ಇದ್ದಾರೆ. ಸರ್ಕಾರ ಅವನ ಅರ್ಹತೆಗೆ ತಕ್ಕಂತಹ ಹುದ್ದೆಯನ್ನ ಕೊಡಬೇಕಾಗಿತ್ತು. ಮಾನವೀಯ ಸರ್ಕಾರದ ಕನಿಷ್ಠ ಲಕ್ಷಣ ಅನ್ನುವಂಥದ್ದನ್ನ ಹೇಳ್ತಾ ಕೆಲವೊಂದು ರೈತರು ವಿನಂತಿಯನ್ನ ಮಾಡ್ತಾ ಇದ್ರು. ಕರೆಂಟ್ ಅನ್ನ ನಿಗದಿತವಾಗಿ ಕೊಡಲಾರದೆ ಕಟ್ ಮಾಡ್ತಾ ಇರೋದ್ರಿಂದ ತಾವು ಬೆಳೆದಂತಹ ಬೆಳೆಗೆ ನೀರನ್ನ ಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ, ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರೈತರಿಗೆ ನಿರಂತರವಾಗಿ ಸಮರ್ಪಕವಾದಂತಹ ಹಗಲು ಹೊತ್ತಿನಲ್ಲಿ 7 ತಾಸುಗಳ 3 ಫೇಸ್ ಕರೆಂಟ್ ಅನ್ನ ಕೊಡಬೇಕು ಅನ್ನುವಂತಹ ವಿನಂತಿಯನ್ನು ಕೂಡ ಮಾಡ್ತಾ, ಧಾರವಾಡದಲ್ಲಿ ಎಷ್ಟು ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿದ್ದಾವೆ, ಈಗೇನು 5 ಕ್ವಿಂಟಲ್ ಅನ್ನ ತಾವು ಖರೀದಿ ಮಾಡಲಿಕ್ಕೆ ಆದೇಶ ಮಾಡಿದೆ ಸರ್ಕಾರ, ರೈತರಿಗೆ ಯಾವ ರೀತಿಯ ಅನುಕೂಲವೂ ಕೂಡ ಆಗೋದಿಲ್ಲ. 2,400 ರೂಪಾಯಿಗೆ ಕೇವಲ
5 ಕ್ವಿಂಟಲ್ ಅನ್ನ ನೀವು ಖರೀದಿ ಮಾಡಿದ್ರೆ 12-13 ಸಾವಿರ ರೂಪಾಯಿ ಮಾತ್ರ ಸಿಗುವಂತದ್ದು. ಹಾಗಾಗಿ ಕನಿಷ್ಠ 50 ಕ್ವಿಂಟಲ್ ಅನ್ನ ಖರೀದಿ ಮಾಡಲಿಕ್ಕೆ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ತಾವು ತಕ್ಷಣಕ್ಕೆ ಗಮನಕ್ಕೆ ತರಬೇಕು ಅಂತ ಹೇಳ್ತಾ ಈ ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕು. ಏನು ತುಂಗಭದ್ರಾ ಡ್ಯಾಮ್ನಲ್ಲಿ ಕ್ರೆಸ್ಟ್ ಗೇಟ್ ಹಾಳಾಗಿತ್ತು, ಕಳೆದ ವರ್ಷ 2024ನೇ ಇಸ್ವಿ ಆಗಸ್ಟ್ ತಿಂಗಳಿನಲ್ಲಿ ಕ್ರೆಸ್ಟ್ ಗೇಟ್ ಹಾಳಾಗಿತ್ತು. 25ನೇ ಇಸ್ವಿಯ ಆಗಸ್ಟ್ಗೆ 1 ವರ್ಷ ಆಯಿತು. ಇಡೀ 25ನೇ ಇಸ್ವಿಯ ಡಿಸೆಂಬರ್ ತಿಂಗಳಿಗೆ ಬಂದಿದ್ದೀವಿ. ಅದಕ್ಕೆ ಬೇಕಾಗಿದ್ದು ಕೇವಲ 25 ಕೋಟಿ ರೂಪಾಯಿ. 25 ಕೋಟಿ ರೂಪಾಯಿಯನ್ನ ಈ ಸರ್ಕಾರ ಖರ್ಚು ಮಾಡಿ ಕ್ರೆಸ್ಟ್ ಗೇಟ್ ಅನ್ನ ಸರಿಯಾದ ಸಂದರ್ಭದಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಿನಲ್ಲಿ ಏನು ಡ್ಯಾಮ್ ಖಾಲಿ ಆಗಿತ್ತು ಆ ಸಂದರ್ಭದಲ್ಲಿ ಕ್ರೆಸ್ಟ್ ಗೇಟ್ ಅನ್ನ ಕೂರಿಸಿದ್ರೆ ಇವತ್ತು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ 2ನೇ ಬೆಳೆಯನ್ನ ರೈತರು ಬೆಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು. 2ನೇ ಬೆಳೆಯನ್ನ ಬೆಳೆದುಕೊಂಡಿದ್ರೆ ಕನಿಷ್ಠ 16,000 ಕೋಟಿ ನಮ್ಮ ಭಾರತದ ಕರ್ನಾಟಕದ GSDPಗೆ, ಭಾರತದ GDPಗೆ ಕೊಡುಗೆ ಆಗ್ತಿತ್ತು. ಸಮರ್ಪಕವಾದಂತಹ ಮತ್ತು ನಿಯಮಿತವಾದಂತಹ ಸಂದರ್ಭದಲ್ಲಿ ಕ್ರೆಸ್ಟ್ ಗೇಟ್ ರಿಪೇರಿ ಮಾಡದೇ ಇರೋದ್ರಿಂದ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ 2ನೇ ಬೆಳೆಯನ್ನ ಬೆಳೆಯುವ ಅವಕಾಶದಿಂದ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ವಂಚಿತರಾಗಿದ್ದಾರೆ. ಹಾಗಾಗಿ ಈ ಸರ್ಕಾರ ಆ ಭಾಗದ ರೈತರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇನ್ನು 2-3 ದಿನದ ಒಳಗಾಗಿ ಧಾರವಾಡ ಜಿಲ್ಲೆಯ ಎಲ್ಲ ರೈತರು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತವೆ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಡುಗು ಗೋಲಾಗ ಚಲೋ ಮಾಡ್ತೇವೆ ಅಂತ ಹೇಳಿ ಸರ್ಕಾರ ಕಣ್ಣು ತಲೆ ನೋಡ್ತು. ಒಬ್ಬ ರೈತ 5 ಕ್ವಿಂಟಲ್, ಎಷ್ಟು 5 ಕ್ವಿಂಟಲ್ ಅದನ್ನ ನೀವು ಎಲ್ಲಿ ಕೊಡ್ಬೇಕು ನೀವು? KMFಗೆ 150 ಕಿಲೋಮೀಟರ್ ದೂರ ಅಲ್ಲಿಂದ ಬಂದಿರ್ಬೇಕು, ನೋಂದು ಹಾಕ್ಬೇಕು, ಹೊಳ್ಳಿ ಹೋಗ್ಬೇಕು, ತಗೊಂಡು ಗಾಡಿ ಮಾಡ್ಕೊಂಡು ಹೇಳ್ಕೊಂಡ್ ಬರ್ಬೇಕು. ಅಂದ್ರ 5 ಕ್ವಿಂಟಲ್ ಮಾರಕ ನೀವು ಎಷ್ಟು ದಿನ ಬಾಡಿಗೆ ಇರ್ಬೇಕು, ಎಷ್ಟು ಸಲ ಪ್ರಯತ್ನ ಮಾಡ್ಬೇಕು, ಅದಕ್ಕೆ ಬಾಡಿಗೆ ಎಷ್ಟು ಕೊಡ್ಬೇಕು, ತಂದಾಗ ಇವ್ರು ರೊಕ್ಕ ಯಾವಾಗ ಅಂದ್ರ ಮೂಗಿಗೆ ತುಪ್ಪ ಬರಿಸಿ ಅದನ್ನ ಹಾಕಿರ್ತಾರಂತಲ್ಲ ಮ್ಯಾಲ ಹಂಗೆ ತಿಳ್ಕೊಂಡ್ರ ಈ ರೈತರಿಗೆ ಇದನ್ನ ಬಂದ್ ಮಾಡಿ ಇಂಥ ವ್ಯವಸ್ಥೆಯನ್ನ ನೀವು ಬಂದ್ ಮಾಡ್ತಾ ಹೋದ್ರ ಯಾವ ಮಾನದಂಡ ತಮ್ಮದು, ಯಾವ ಮಾನದಂಡದಿಂದ ನಾವು 2 ತಾಲೂಕನ್ನ ಬಿಟ್ಕೊಟ್ಟು ಅವು ಇವತ್ತೇನು ಸನ್ಮಾನ್ಯ ಜಿಲ್ಲಾಧಿಕಾರಿ ಸರ್ಕಾರದಿಂದ ಆದಂತಹ ವರದಿ ಒಳಗ ಇವೆರಡು ಬೆಲೆ ಘೋಷಿತ ಇಲ್ಲ ಅಂದ್ರೆ ಅವರು ಮ್ಯಾಗ್ನೀಸ್ ಅನ್ನ ಮಾರಿ ಶ್ರೀಮಂತಿಕೆಯಿಂದ ಬಂದ ನಾವೇನ ತಾಲೂಕು ಕೊಡ್ತೇವೆ ಅಂತ ತಿಳ್ಕೊಂಡು ಅವನ ಬರಗಾಲ ಅಂತ ಕೊಡ್ತೇವೆ ಅಂತ ಬಿಟ್ಟಿರ್ಬೋದು ಅಂತ ನನಗೆ ಅವ್ರಿಂದ ಅನ್ಸಾರ. ಅದಕ್ಕೆ ಸನ್ಮಾನ್ಯ ಸಚಿವರೇ, ಸನ್ಮಾನ್ಯ ಉಸ್ತುವಾರಿ ಸಚಿವರೇ, ಸನ್ಮಾನ್ಯ ಕೂಲಿಂಗ್ ಗ್ಲಾಸ್ ಸಂತೋಷ್ ಮಾಡೋರೆ, ನೀವೇನಾದ್ರೂ ಜಿಲ್ಲಾಧಿಕಾರಿ ಮುಖಾಂತರ, ತಹಸೀಲ್ದಾರರ ಮುಖಾಂತರ ವರದಿಯನ್ನ ಮರುಪರಿಶೀಲಿಸಿ ಕಲಗಟ್ಟಿಗೆ ಮತ್ತು ಅಳ್ಳಾವರವನ್ನ ಬರಗಾಲ ಅಂತ ಘೋಷಣೆ ಮಾಡುವ ಹೋದ್ರ ತಮ್ಮನ್ನ ಅಲ್ಲಿಂದ ಮೊದಲೇನು ಅಲ್ಲಿಯ ಬೀದಿ ಹಳ್ಳಿ ಒಳಗೇನು ಜನರನ್ನ ಹುರಿದುಂಬಿಸಿ ತಮ್ಮನ್ನ ಬಳ್ಳಾರಿಯ ಕಳಿಸಿದ ಮಾತ್ರ ಅದೇ ಸಂದರ್ಭ ಹೇಳಕ್ಕೆ ಇದನ್ನು ತಾವು ನೆನಪಿನಲ್ಲಿಟ್ಕೋಬೇಕು. ತಾವು ಜಿಲ್ಲಾಧಿಕಾರಿಗಳನ್ನ, ತಹಸೀಲ್ದಾರನ್ನ, ಕಂದಾಯ ಅಧಿಕಾರಿಗಳನ್ನ ಕರೆದು ಕೃಷಿ ಅಧಿಕಾರಿಗಳ ಮುಖಾಂತರ ತಾವು ಮರು ಪರಿಶೀಲನೆ ಮಾಡಿ ವರದಿಯನ್ನ ತರಿಸಿಕೊಂಡು ಅವನ್ನು ಕೂಡ ಬರಗಾಲ ಅಂತ ಘೋಷಣೆ ಮಾಡಿ ಎಲ್ಲಾ ಕಂದಾಯ ತಾಲೂಕಿಗೆ ಬರ ಘೋಷಣೆ ಮಾಡಿದ ಪರಿಹಾರವನ್ನು ತಾವು ಕೊಡಬೇಕು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.